ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿನ ವಿಡಿಯೋ ಬಂದು ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂತ ಇರುವಂಥವ್ರಿಗೆ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡ್ತಾ ಬನ್ನಿ ಅಂತ ಹೇಳ್ತೀನಿ. ಸಾಕಷ್ಟು ಜನ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಕಾರಣದಿಂದಾಗಿ ವ್ಯಾಯಾಮ ಶಾಲೆಗೆ ಜಾಯ್ನ್ ಆಗುವಂಥದ್ದು ಅಥವಾ ಡಯಟಿಷಿಯನ್ಸ್ ಹತ್ರ ಡಯಟ್ ಚಾರ್ಟ್ನ ತಗೊಳ್ಳುವಂಥದ್ದು ಸರ್ವೇ ಸಾಧಾರಣ ಇತ್ತೀಚಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಡಯಟ್ ಚಾರ್ಟ್ಗಳನ್ನ ನೀವು ಪಡಿಬೇಕಾದ್ರೆ ನಿಮ್ಮ ಟ್ರೈನರ್ ಆಗಿರಲಿ ಅಥವಾ ಕೆಲವೊಂದು ಡಯಟಿಷಿಯನ್ಸ್ ಆಗಿರಲಿ ಅವ್ರು ಮಾಡುವಂಥದ್ದು ಏನು ಅಂದರೆ ನಿಮಗೆ ಒಂದು ಡಯಟ್ ಚಾರ್ಟ್ನ ಕೊಡ್ತಾರೆ. ಆ ಡಯಟ್ ಚಾರ್ಟ್ ಯಾವ ರೀತಿಯಾಗಿರುತ್ತೆ ಅಂದರೆ ತುಂಬ ಬೇಗ ನಿಮಗೆ ರಿಸಲ್ಟ್ ಸಿಗೋ ಥರ ಒಂದು ಡಯಟ್ ಚಾರ್ಟ್ನ ಮಾಡಿಕೊಟ್ಟಿರ್ತಾರೆ. ಆ ರೀತಿ ಡಯಟ್ ಚಾರ್ಟಲ್ಲಿ ನೀವು ನೋಡ್ಕೋಬೇಕಾಗಿರುವಂಥದ್ದು ಏನು ಅಂದರೆ ಇದು ಕ್ರ್ಯಾಶ್ ಡಯಟ್ ಅಥವಾ ಇದು ನಾರ್ಮಲ್ ಒಂದು ವೆಯ್ಟ್ ಲಾಸ್ ಫ್ಯಾಟ್ ಲಾಸ್ಗೆ ಉಪಯೋಗ ಆಗುವಂಥ ಒಂದು ಡಯಟ್ ಅಂತ ನೋಡ್ಕೋಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಭಾಗ 1 ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರವಾದಂಥ ಮಾಹಿತಿನ ಹಂಚ್ಕೊಂಡಿದ್ದೀನಿ. ಯಾರು ಆ ವಿಡಿಯೋನ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಆ ವಿಡಿಯೋನ ಆದಮೇಲೆ ಈ ವಿಡಿಯೋನ ನೋಡೋದು ಬಹಳಷ್ಟು ಉತ್ತಮ ಅಂತ ಹೇಳ್ತೀನಿ. ಯಾಕಾಗಿ ಅಂದರೆ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇರುವಂಥದ್ದೇ ಕ್ರ್ಯಾಶ್ ಡಯಟ್. ಈ ಕ್ರ್ಯಾಶ್ ಡಯಟ್ ಅಂದರೆ ಏನು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಏನು ಅಂದರೆ ಈ ಕ್ರ್ಯಾಶ್ ಡಯಟಲ್ಲಿ ಏನು ಸಾಮಾನ್ಯವಾದಂಥ ಅಂಶ ಇರುತ್ತೆ, ಈ ಕ್ರ್ಯಾಶ್ ಡಯಟಲ್ಲಿ ಏನು ಆಹಾರಗಳನ್ನ ತಿನ್ನಬೇಕಾಗತ್ತೆ, ಈ ರೀತಿಯಾದಂಥ ಕ್ರ್ಯಾಶ್ ಡಯಟ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರುವಂಥ ಹಾರ್ಮೋನ್ಗಳು ಏನೆಲ್ಲ ವ್ಯತ್ಯಾಸಗಳಾಗುತ್ತೆ, ಅದು ಯಾವ ರೀತಿಯಾಗಿ ನಮಗೆ ತೊಂದರೆ ಕೊಡುತ್ತೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ತಾ ಇರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಡಯಟ್ ಅಂದರೆ ಯಾವ ರೀತಿಯಾಗಿರಬೇಕು, ನೀವೇ ಯಾವ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡ್ಬೋದು ಡಯಟ್ ಮಾಡೋದನ್ನ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕಷ್ಟು ಪಾಯಿಂಟ್ಗಳನ್ನ ಹಾಕಿಟ್ಕೊಂಡಿದ್ದೀನಿ, ಹೆಡ್ಲೈನ್ಸ್ ಹಾಗೆ ಕೊಟ್ಟಿದ್ದೀನಿ. ನೋ ದಿಸ್ 5 ಹಾರ್ಮೋನ್ಸ್ ಫಾರ್ ವೆಯ್ಟ್ ಲಾಸ್ ಆರ್ ಫ್ಯಾಟ್ ಲಾಸ್ ಅಂತ ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಕ್ರ್ಯಾಶ್ ಡಯಟ್ ಕೊಡ್ತಾ ಇದ್ದಾರೆ ಅಂತ. ಆ ಕ್ರ್ಯಾಶ್ ಡಯಟಲ್ಲಿ ಸುಮಾರು ಕ್ರ್ಯಾಶ್ ಡಯಟ್ಗಳಿದೆ. ಅದರಲ್ಲಿ ಪ್ಯಾಲಿಯೋ ಡಯಟ್ ಆಗಿರ್ಬೋದು, ಕೀಟೋ ಡಯಟ್ ಆಗಿರ್ಬೋದು, ಇಂಟರ್ಮಿಟೆಂಟ್ ಡಯಟ್, ಹೈ ಪ್ರೋಟೀನ್ ಡಯಟ್, ಬ್ಲಡ್ ಟೈಪ್ ಡಯಟ್, ರಾ ಫುಡ್ ಡಯಟ್, ಅಟ್ಕಿನ್ ಡಯಟ್, ಮೆಡಿಟೇರಿಯನ್ ಡಯಟ್, ಈ ಥರ ಲಿಸ್ಟ್ ಹೇಳ್ತಾ ಇದ್ರೆ ಹೋಗ್ತಾನೆ ಇರುತ್ತೆ. ಈ ಡಯಟ್ಗಳಲ್ಲಿ ಏನು ಪ್ರಮುಖವಾಗಿ ಸಾಮಾನ್ಯವಾದಂಥ ಒಂದು ಅಂಶ ಇದೆ ಅಂತ ನೋಡೋದಾಯ್ತು ಅಂದರೆ, ಕಾಮನ್ ಇನ್ ದಿಸ್ ಡಯಟ್ಸ್ ಅಲ್ಲಿ ಸ್ವೀಟ್, ಚಾಟ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್, ಶುಗರ್ ಐಟಮ್ಸ್, ಪ್ರೋಸೆಸ್ಡ್ ಐಟಮ್ಸ್, ಫುಡ್ ಐಟಮ್ಸ್, ಫ್ಯಾಟ್ ಐಟಮ್, ಜಂಕ್ ಫುಡ್, ರಿಫೈನ್ಡ್ ಆಯಿಲ್ ಇವೆಲ್ಲ ಕಟ್ ಮಾಡಕ್ಕೆ ಹೇಳ್ತಾರೆ. ನೀವು ಯಾವುದನ್ನ ತಗೊಳ್ಳಿ, ಇದರಲ್ಲಿ ನಿಮಗೆ ಈ ಐಟಮ್ಗಳನ್ನ ಕಟ್ ಮಾಡಕ್ಕೆ ಹೇಳ್ತಾರೆ. ಅಂದರೆ ಆಲ್ಮೋಸ್ಟ್ ಅಲ್ಲ, 0ನೇ ಮಾಡಕ್ಕೆ ಹೇಳ್ತಾರೆ. ಇನ್ನು ಕೆಲವೊಂದು ಅಂಶ ಬಂದ್ಬಿಟ್ಟು ಘೀ, ಬಟರ್, ಕರ್ಡ್ ಟೈಮ್ ಬೀಯಿಂಗ್ ಅವಾಯ್ಡ್ ಮಾಡಕ್ಕೆ ಹೇಳ್ತಾ ಇರ್ತಾರೆ. ಇಲ್ಲಿ ನೀವು ಇದನ್ನ ಮಾಡಿದ್ರೆ ಒಂದು 30-35 ಭಾಗ ರಿಸಲ್ಟ್ ಸಿಕ್ಬಿಡುತ್ತೆ. ಇನ್ನು ಈ ಡಯಟ್ಗಳಲ್ಲಿ ಏನಿರುತ್ತೆ ಅಂತ ನೋಡೋದಾಯ್ತು ಅಂದರೆ, ಮೊದಲಿಗೆ ಈ ಎಲ್ಲ ಡಯಟನ್ನು ನಮ್ಮ ದೇಶದ ಆಹಾರ ಪದ್ಧತಿ ಅಲ್ಲ. ಇದೆಲ್ಲ ಬೇರೆ ಬೇರೆ ದೇಶದ ಆಹಾರ ಪದ್ಧತಿ ಆಗಿರುತ್ತೆ. ಬೇರೆ ಯಾವುದೋ ಜನಾಂಗದ ಆಹಾರ ಪದ್ಧತಿನ ನಾವು ಅಳವಡಿಸ್ಕೊತಾ ಇರ್ತೀವಿ. ನಾವು ಅಳವಡಿಸ್ಕೊಳ್ಬೇಕು ಅಂದರೆ ನಾವು ಸಣ್ಣ ವಯಸ್ಸಿಂದ ತಿನ್ಕೊಂಡು ಬಂದಿರೋವಂಥ ಆಹಾರಗಳೇನಿರುತ್ತೆ ಆ ಆಹಾರಗಳನ್ನ ನಾವು ಸ್ವಲ್ಪ ದಿನದ ಮಟ್ಟಿಗೆ ಬಿಟ್ಬಿಟ್ಟು ಬೇರೆ ದೇಶದ ಆಹಾರ ಪದ್ಧತಿನ ನಾವು ಅಳವಡಿಸ್ಕೊಂಡು ನಾವು ಒಂದು ಡಯಟ್ ಅಂತ ಮಾಡ್ತಾ ಇರ್ತೀವಿ, ಆಹಾರ ಪಥ್ಯ ಅಂತ ಮಾಡ್ತಾ ಇರ್ತೀವಿ. ಒಂದು ಲೆವೆಲ್ ಆದ್ಮೇಲೆ ಏನಾಗುತ್ತೆ, ನಮಗೆ ಒಂದು ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಿಕ್ಕಾದ್ಮೇಲೆ ನಾವು ಈ ಡಯಟ್ನ ಬಿಡ್ತೀವಿ. ಮತ್ತೆ ನಾರ್ಮಲ್ ನಾವು ಯಾವ ಆಹಾರನ ತಿನ್ಕೊಂಡು ಬೆಳ್ಕೊಂಡ್ ಬಂದಿದ್ದೀವಿ ಆ ಆಹಾರನ ತಿನ್ನೋದಕ್ಕೆ ಶುರು ಮಾಡುವಂಥದ್ದು. ಇಂಥ ಸಮಯದಲ್ಲಿ ಏನಾಗುತ್ತೆ, ಒಂದು ದೇಹದ ತೂಕ ಕಡಿಮೆ ಮಾಡ್ಕೊಂಡಿದ್ವಿ ಈ ಥರ ಡಯಟಲ್ಲಿ, ದೇಹದ ತೂಕ ಮತ್ತೆ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿಯಾಗಿ ದೇಹದ ಬೊಜ್ಜು ಕಮ್ಮಿ ಆಗಿದ್ರೆ ಮತ್ತೆ ದೇಹದ ಬೊಜ್ಜು ಬೌನ್ಸ್ ಬ್ಯಾಕ್ ಆಗುವಂಥದ್ದು, ಅಂದರೆ ಮತ್ತೆ ಬೊಜ್ಜು ಸೇರುವಂಥದ್ದು ಜಾಸ್ತಿ ಆಗಿರುತ್ತೆ. ಹಾಗಾದರೆ ಈ ಡಯಟಲ್ಲಿ ಅಂಥದ್ದು ಏನಿರುತ್ತೆ ಅಂತ ನೋಡಿದ್ರೆ, ಇವಾಗ ಪ್ಯಾಲಿಯೋ ಡಯಟ್ ಅಂತ ತಗೊಳ್ಳಿ. ಪ್ಯಾಲಿಯೋ ಡಯಟ್ ಬಂದ್ಬಿಟ್ಟು ಕೇವ್ಮ್ಯಾನ್ಸ್ ಡಯಟ್ ಅಂತಾನು ಕರೆಯಲ್ಪಡುವಂಥದ್ದು. ಅಂದರೆ ಪುರಾತನ ಕಾಲದಲ್ಲಿ ನಾವು ಏನು ತಿನ್ಕೊಂಡು ಮಾನವ ಜನಾಂಗ ಬೆಳೀತು ಅದನ್ನ ಇಲ್ಲಿ ಹೇಳಿರುವಂಥದ್ದು. ಲೀನ್ ಮೀಟ್, ಫಿಶ್, ಫ್ರೂಟ್ಸ್, ವೆಜಿಟೇಬಲ್ಸ್, ನಟ್ಸ್ ಆ್ಯಂಡ್ ಸೀಡ್ಸ್, ಇಂಥ ಆಹಾರಗಳನ್ನ ಹೆಚ್ಚಾಗಿ ಕೊಡ್ತಾ ಇರ್ತಾರೆ. ಇದರಲ್ಲಿ ಮೊದಲಿಗೆ ಈ ಆಹಾರನ ತೆಗೆದುಬಿಡ್ತಾರೆ, ಒಂದು 30-35 ಭಾಗ ರಿಸಲ್ಟ್ ಸಿಕ್ತು, ಇಂಥ ಆಹಾರನ ಹೆಚ್ಚುಗೊಳಿಸ್ತಾರೆ. ಆಯ್ತಲ್ಲ. ಅದೇ ರೀತಿಯಾಗಿ ಕೀಟೋ ಡಯಟ್ ಅಂತ ನೋಡಿದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಇದು ಎಸ್ಕಿಮೋಸ್ ಡಯಟ್, ಅಂದರೆ ಹಿಮ ಪ್ರದೇಶದಲ್ಲಿ ವಾಸವಾಗಿರುವಂಥ ಜನಾಂಗದ ಡಯಟ್ ಆಗಿರುತ್ತೆ. ಇದೂ ಅಷ್ಟೇ ಹೈ ಫ್ಯಾಟ್ ಡಯಟ್ ಮತ್ತು ಹೈ ಪ್ರೋಟೀನ್ ಡಯಟ್ ಅಂತ ಕಲಿಸ್ಕೊಳ್ಳುವಂಥದ್ದಾಗಿರುತ್ತೆ. ಇಂಟರ್ಮಿಟೆಂಟ್ ಡಯಟ್ ಅಂದರೆ ಇದು
ತಕ್ಕ ಮಟ್ಟಿಗೆ ನಮ್ಮ ದೇಶದ ಒಂದು ಡಯಟ್ ಅಂತ ಹೇಳ್ಬೋದು. ನಾವು 15 ದಿನಕ್ಕೊಮ್ಮೆ ಏನು ಏಕಾದಶಿ ಮತ್ತೆ ಹುಣ್ಣಿಮೆ ಅಂತ ಏನು 15 ದಿನಕ್ಕೊಮ್ಮೆ ನಾವು ಉಪವಾಸ ಮಾಡ್ತೀವಿ, ಇಲ್ಲಿ ಏನಾಗುತ್ತೆ ಪ್ರತಿದಿನಾನು ನೀವು ಒಂದು ಸರಿಯಾದಂಥ ಒಂದು ಸಮಯಕ್ಕೆ ಮಾತ್ರ ನೀವು ಆಹಾರ ತಿನ್ನೋದು, ಇನ್ನು ಮಿಕ್ಕಿದ ಟೈಮಲ್ಲಿ ನೀವು ಆಹಾರ ತಿನ್ನೋದಿಲ್ಲ. ಅದಕ್ಕೆ ಸ್ವಲ್ಪ ರಿಲೇಟೆಡ್ ಆಗಿರುತ್ತೆ ಇದು ಇಂಟರ್ಮಿಟೆಂಟ್ ಡಯಟ್ ಅಂತ. ಫುಡ್ ಇನ್ ಝೋನ್ ಟೈಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ನೀವು ಆಹಾರನ ಸೇವನೆ ಮಾಡುವಂಥದ್ದಾಗಿರುತ್ತೆ. ಇನ್ನು ಹೈ ಪ್ರೋಟೀನ್ ಡಯಟ್ ಅಂದರೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಆಹಾರಗಳು, ಅದು ವೆಜಿಟೇರಿಯನ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಈ ಆಹಾರಗಳನ್ನ ಹೆಚ್ಚಾಗಿ ಬಳಕೆ ಮಾಡುವಂಥ ಒಂದು ಆಹಾರ ಪದ್ಧತಿ ಆಗಿರುತ್ತೆ ಇದು. ಬ್ಲಡ್ ಟೈಪ್ ಡಯಟ್ ಇದು ಒಂಥರ ತಲೆ ಕೆಟ್ಟಿರುವಂಥ ಡಯಟ್. ನಿಮ್ಮ ರಕ್ತದ ಗುಂಪು ಯಾವುದಿದೆ ಆ ರಕ್ತದ ಗುಂಪಿಗೆ ಯಾವ ಆಹಾರ ಸರಿ ಹೋಗುತ್ತೆ, ಯಾವ ಆಹಾರ ತಿನ್ನಬಾರ್ದು ಅಂತ ನೋಡಿಕೊಂಡು ನಿಮಗೆ ಆಹಾರ ಬರ್ಕೊಡೋವಂಥದ್ದಾಗಿರುತ್ತೆ. ಇದು ಯಾವುದು ತಿನ್ಬೇಕು ಯಾವುದು ತಿನ್ನಬಾರ್ದು ಅಂತ ಏನು ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ ಅದು ಬಂದು ಮ್ಯಾಕ್ರೋ ನ್ಯೂಟ್ರಿಯೆಂಟಲ್ಲಿ ಬರುವಂಥದ್ದು. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಏನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಕರೆಯಲ್ಪಡುತ್ತೆ. ಆ ಆಹಾರದಲ್ಲಿ ಕೆಲವೊಂದು ಪದಾರ್ಥನ ಜಾಸ್ತಿ ಮಾಡ್ತಾರೆ, ಕೆಲವೊಂದು ಪದಾರ್ಥನ ತೆಗಿತಾ ಇರ್ತಾರೆ. ಅದನ್ನ ಮಾಡುವಂಥದ್ದಾಗಿರುತ್ತೆ. ರಾ ಫುಡ್ ಡಯಟ್ ಅಂದರೆ ಈಟಿಂಗ್ ಅನ್ಕುಕ್ಡ್ ಫುಡ್, ಅಂದರೆ ಬೇಯಿಸದೆ ಅಥವಾ ಅಡುಗೆಯಲ್ಲಿ ತಯಾರು ಮಾಡಿ ತಿನ್ನುವಂಥದ್ದು ಆಹಾರ ಅದರಲ್ಲಿ ಇರೋದೇ ಇಲ್ಲ. ಇದರಲ್ಲಿ ಇರುವಂಥದ್ದು ಹಸಿ ತರಕಾರಿ, ಸೊಪ್ಪು, ಏನು ಕಾಳುಗಳು, ಹಣ್ಣು, ಇಂಥವನ್ನ ತಿನ್ಕೊಂಡು ಮಾಡುವಂಥದ್ದು ಒಂದು ಆಹಾರ ಪದ್ಧತಿ ಆಗಿರುತ್ತೆ. ಇನ್ನು ಅಟ್ಕಿನ್ಸ್ ಡಯಟ್ ಅಲ್ಲಿ ಆದಷ್ಟು ಕಾರ್ಬೋಹೈಡ್ರೇಟ್ ಅಂತ ಏನಿದೆ ಇನ್ಸ್ಟೆಂಟ್ ಎನರ್ಜಿಗೆ, ತಕ್ಷಣಕ್ಕೆ ಏನು ಶಕ್ತಿ ಬೇಕಾಗಿರುತ್ತೆ, ಇವತ್ತಿನ ದಿನಕ್ಕೆ ಏನು ಶಕ್ತಿ ಬೇಕಾಗಿರುತ್ತೆ ಅದಕ್ಕೆ ಬಳಕೆ ಆಗುವಂಥ ಏನು ಕಾರ್ಬೋಹೈಡ್ರೇಟ್ ಇರುತ್ತೆ, ಸಿಂಪಲ್ ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಅಥವಾ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಈ ಕಾರ್ಬೋಹೈಡ್ರೇಟ್ ಲೆವೆಲ್ನ ಕಮ್ಮಿ ಮಾಡ್ತಾರೆ. ಯಾಕಾಗಿ ಅಂದರೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ 3 ರಿಂದ 4 ml ನೀರನ್ನ ಹಿಡಿದಿಟ್ಕೊಳುತ್ತೆ. ಹಾಗಾಗಿ ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ ಅಂತ. ಈ ಅಕ್ಟಿನ್ ಡಯಟ್ ಎಲ್ಲ ಬಂದ್ಬಿಟ್ಟು ಈ ದೇಹದ ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಇರುವಂಥವ್ರಿಗೆ ಇದು ಕಾಮನ್, ಸರ್ವೇ ಸಾಧಾರಣವಾಗಿ ಮಾಡುವಂಥ ಒಂದು ಡಯಟ್ ಆಗಿರುತ್ತೆ. ಇನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಡಯಟ್ ಮೆಡಿಟೇರಿಯನ್ ಡಯಟ್ ಆಗಿರುತ್ತೆ. ಮೆಡಿಟೇರಿಯನ್ ಡಯಟ್ ಅಲ್ಲಿ ಲೆಸ್ ಡೈರಿ ಆ್ಯಂಡ್ ಮೀಟ್, ಅಂದರೆ ಚರ್ಬಿ ಇರುವಂಥ ಆಹಾರಗಳಲ್ಲಿ, ಅಂದರೆ ಡೈರಿ ಪ್ರಾಡಕ್ಟ್ಸ್, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಏನಿರುತ್ತೆ ಅದನ್ನ ಆದಷ್ಟು ಕಮ್ಮಿ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ಮಾಂಸದ ಆಹಾರಗಳನ್ನ ಸಿಕ್ಕಾಪಟ್ಟೆ ಕಮ್ಮಿ ಕೊಡುವಂಥದ್ದಾಗಿರುತ್ತೆ. ಇದೆಲ್ಲ ಬಂದು ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಇದು ಬಿಟ್ಟು ಇನ್ನೂ ಸಾಕಷ್ಟು ದೊಡ್ಡ ಲಿಸ್ಟೇ ಇದೆ. ಬಟ್ ಮೇಯ್ನ್ ಆಗಿ ಇಲ್ಲಿ ಇರುವಂಥದ್ರಲ್ಲಿ, ಲಿಸ್ಟಲ್ಲಿ ಇರುವಂಥದ್ದಲ್ಲಿ ಇದು ತುಂಬ ಪ್ರಮುಖವಾದಂಥದ್ದು. ಯಾವುದೇ ಜಿಮ್ಗೆ ಹೋಗ್ಲಿ ಇದನ್ನಾನೇ ಒಂದು ಕಾಪಿ ಪೇಸ್ಟ್ ಮಾಡಿ ನಿಮಗೆ ಹೇಳ್ತಾ ಇರ್ತಾರೆ, ಮಾಡಿಸ್ತಾ ಇರ್ತಾರೆ. ಈ ರೀತಿಯಾದಂಥ ಒಂದು ಡಯಟ್ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ನೋಡೋದಾಯ್ತು ಅಂದರೆ, ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂಥ ಹಾರ್ಮೋನ್ಗಳು ವ್ಯತ್ಯಾಸ ಬರುವಂಥದ್ದು. ಪ್ರಮುಖವಾಗಿ 5 ಹಾರ್ಮೋನ್ಗಳನ್ನ ಬರೆದಿಟ್ಟಿದ್ದೀನಿ. ಇದು ಯಾವ್ದಾವುದು ಅಂದರೆ ಇನ್ಸುಲಿನ್, ಲೆಪ್ಟಿನ್, ಗ್ರಲಿನ್, ಕಾರ್ಟಿಸಾಲ್ ಮತ್ತು ಈಸ್ಟ್ರೋಜನ್. ಈ 5 ಹಾರ್ಮೋನ್ಗಳು ವ್ಯತ್ಯಾಸ ಬರುತ್ತೆ. ಹಾಗಾದ್ರೆ ಈ ಹಾರ್ಮೋನ್ಗಳು ನಮ್ಗೆ ಏನೆಲ್ಲ ಕೆಲಸ ಮಾಡುತ್ತೆ ಸರ್ ಅಂದರೆ, ಇನ್ಸುಲಿನ್ ಬಂದ್ಬಿಟ್ಟು ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು. ಇದೊಂಥರ ಪೋಸ್ಟ್ ಮಾಸ್ಟರ್ ಇದ್ದಂಗೆ ಪ್ಯಾಂಕ್ರಿಯಾಸ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ಕಿಡ್ನಿ ಪಕ್ಕದಲ್ಲಿ ಇರುವಂಥ ಒಂದು ಪ್ಯಾಂಕ್ರಿಯಾ ಅಂತ ಏನು ಗ್ರಂಥಿ ಇರುತ್ತೆ, ಇದರಲ್ಲಿ ಉತ್ಪತ್ತಿ ಆಗುವಂಥ ಒಂದು ಹಾರ್ಮೋನ್ ಆಗಿರುತ್ತೆ. ಇದರಲ್ಲಿ ವ್ಯತ್ಯಾಸ ಕಂಡು ಬಂದರೆ ನಿಮಗೆ ಅದರದ್ದೇ ಆಗಿರುವಂಥ ಸಮಸ್ಯೆ ಉಂಟಾಗುವಂಥದ್ದು. ಅದು ಕಾಮನ್ ಆಗಿ ಹೇಳುವಂಥದ್ದು ಆಯಿತು ಅಂದರೆ ಡಯಾಬಿಟಿಕ್ ಆಗುವಂಥದ್ದು, ಟೈಪ್ 1 ಟೈಪ್ 2 ಡಯಾಬಿಟಿಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಲೆಪ್ಟಿನ್ ಹಾರ್ಮೋನ್ ಏನು ಮಾಡುತ್ತೆ ಸರ್ ಅಂತ ಕೇಳಿದ್ರೆ, ನಮ್ಮ ಹೊಟ್ಟೆ ಹಸಿನ ಕಡಿಮೆ ಮಾಡೋದಕ್ಕೆ ಉತ್ಪತ್ತಿ ಆಗುವಂಥ ಒಂದು ಹಾರ್ಮೋನ್, ಇದರಲ್ಲಿ ವ್ಯತ್ಯಾಸ ಬರುವಂಥದ್ದು. ಅದೇ ರೀತಿಯಾಗಿ ಗ್ರಲಿನ್ ಏನು ಮಾಡುತ್ತೆ ಅಂದರೆ, ನಮ್ಮ ಹೊಟ್ಟೆ ಹಸಿನ ಜಾಸ್ತಿ ಮಾಡೋದಕ್ಕೆ ಬೇಕಾಗುವಂಥ ಒಂದು ಹಾರ್ಮೋನ್ ಇದಾಗಿರುತ್ತೆ. ಇದರಲ್ಲೂ ಈ ಥರ ಡಯಟ್ಗಳನ್ನ ಮಾಡೋದ್ರಿಂದ ವ್ಯತ್ಯಾಸಗಳು ಕಂಡು ಬರುತ್ತೆ. ಆ ರೀತಿಯಾಗಿ ಕಂಡು ಬರೋದ್ರಿಂದ ಅದರದ್ದೇ ಆಗಿರುವಂಥ ಸಮಸ್ಯೆಗೆ ನಾವು ಒಳಪಡ್ತೀವಿ. ಇನ್ನು ಕಾರ್ಟಿಸಾಲ್ ಅಂದರೆ ಸ್ಟ್ರೆಸ್ ಹಾರ್ಮೋನ್, ನಿಮಗೆಲ್ಲ ಗೊತ್ತಿರೋಂಗೆ ಸ್ಟ್ರೆಸ್ ಹಾರ್ಮೋನ್. ಈ ಸ್ಟ್ರೆಸ್ ಹಾರ್ಮೋನ್ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು. ಇದು ಏನಕ್ಕಾಗಿ ಬೇಕು? ಇನ್ಕ್ರೀಸ್ ಹಾರ್ಟ್ ರೇಟ್, ಮತ್ತು ಇನ್ನೊಂದು ಎಲಿವೇಟ್ ಬ್ಲಡ್ ಶುಗರ್ನ ಬ್ಲಡ್ ಪ್ರೆಷರ್ನ ಜಾಸ್ತಿ ಮಾಡೋದಕ್ಕೆ, ಅಂದರೆ ರಕ್ತದ ಒತ್ತಡನ ಜಾಸ್ತಿ ಮಾಡೋದಕ್ಕೂ ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬಂದು ಎನರ್ಜಿ ಬೂಸ್ಟರ್ ಆಗಿನೂ ಸಹ ಕೆಲಸ ಮಾಡ್ತಾ ಇರುತ್ತೆ ಈ ಕಾರ್ಟಿಸಾಲ್ ಅಂತಾನೆ ಹೇಳ್ಬೋದು. ಸ್ಟ್ರೆಸ್ ತಗೋಬೇಡಿ ಅಂತ ಹೇಳ್ತಾನೆ ಇರ್ತದೆ. ಒತ್ತಡನ ತಗೋಬೇಡಿ ಅಂತ. ಒತ್ತಡನ ತಗೋಬೇಡಿ ಅನ್ನೋದು ನಿಜ, ಓವರ್ ಒತ್ತಡನ ತಗೋಬಾರ್ದು. ಒತ್ತಡನೇ ತಗೊಳ್ದೇ ಇರ್ತೀವಿ ಅಂದರೆ ಅದು ಅಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ನಮಗೆ ಕೆಲವೊಂದು ಸಮಯಕ್ಕೆ ಈ ಕಾರ್ಟಿಸಾಲ್ ಹಾರ್ಮೋನು ತುಂಬಾ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು, ಆಯ್ತಲ್ಲ. ಇನ್ನು ಈಸ್ಟ್ರೋಜನ್, ಈ ಈಸ್ಟ್ರೋಜನ್ ಲೇಡೀಸ್ ಅಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಹಾರ್ಮೋನ್. ಲೇಡೀಸ್ ಹಾರ್ಮೋನ್ ಅಂತಾನೆ ಕರೆಯಲ್ಪಡುವಂಥದ್ದು. ಲೇಡೀಸ್ ಅಲ್ಲಿ 2 ಪ್ರಮುಖವಾದಂತಹ ಹಾರ್ಮೋನ್, ಒಂದು ಈಸ್ಟ್ರೋಜನ್ ಮತ್ತೆ ಇನ್ನೊಂದು ಪ್ರೊಜೆಸ್ಟ್ರಾನ್. ಈ ಈಸ್ಟ್ರೋಜನ್ ನಿಂದ ಏನಾಗುತ್ತೆ ಸರ್ ಅಂದ್ರೆ, ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿರುತ್ತೆ ಆ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಆರೋಗ್ಯಕರವಾಗಿಡೋದಕ್ಕೆ, ಮೂಳೆಗಳನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇದು ಬಹಳಷ್ಟು ಬೇಕಾಗಿರುವಂತಹ ಹಾರ್ಮೋನ್.
ನೀವು ಈ ರೀತಿಯಾದಂಥ ಕ್ರ್ಯಾಶ್ ಡಯಟ್ ಮಾಡೋದ್ರಿಂದ ಈ ಹಾರ್ಮೋನ್ಗಳು ವ್ಯತ್ಯಾಸ ಬರುತ್ತೆ. ಈ ಥರ ಹಾರ್ಮೋನ್ಗಳು ವ್ಯತ್ಯಾಸ ಬಂದಲ್ಲಿ ನಿಮ್ಗೆ ಆಗುವಂಥದ್ದು, ಯಾವಾಗ ನೀವು ಈ ಕ್ರ್ಯಾಶ್ ಡಯಟ್ನ ನಿಲ್ಲಿಸ್ಬಿಟ್ಟು ಮತ್ತೆ ನಾರ್ಮಲ್ ಆಹಾರನ ಸೇವನೆ ಮಾಡೋಕ್ಕೆ ಶುರು ಮಾಡ್ತೀರಾ, ಇದು ಸರಿ ಹೋದರೆ ಸರಿ, ಇದು ಸರಿ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, ಇದರಿಂದ ಸಾಕಷ್ಟು ತೊಂದರೆಗೆ ಒಳಪಡ್ತೀರಾ ಅಂತಲೇ ಹೇಳ್ತೀನಿ. ಹಾಗಾದರೆ ಇದನ್ನು ಇದೆಲ್ಲ ಹೇಳ್ತಾ ಇದ್ದೀರ ಸರ್, ಸರಿ ಆಯಿತು, ಇದನ್ನು ಹೇಗೆ ನಾನು ಮತ್ತೆ ಡಯಟ್ನ ಮಾಡಬೇಕು ಅಂದರೆ, ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ಗೆ ಡಯಟ್ ಮಾಡಬೇಕು ಅಂದರೆ ಏನು ಹೇಳ್ತೀರಾ ನೀವು ಅಂತ ಕೇಳೋದಾಯಿತು ಅಂದರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡಯಟ್ನ ಯಾವ ರೀತಿಯಾಗಿ ನೀವೇ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಮಾಡ್ಬೋದು, ಏನೇನು ಆಹಾರಗಳನ್ನ ಇಟ್ಕೋಬೇಕು, ಏನೇನು ಆಹಾರಗಳನ್ನ ತೆಗಿಬೇಕು, ನೈಸರ್ಗಿಕವಾಗಿ ಸಿಗುವಂತಹ ಆಹಾರನ ಯಾವುದು ಕಮ್ಮಿ ಮಾಡಬೇಕು, ಯಾವುದು ಜಾಸ್ತಿ ಮಾಡಬೇಕು, ಯಾವುದನ್ನು ತೆಗಿಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋಂಗೆ ಇದು ಒನ್ ಆಫ್ ಪಾರ್ಟ್ 1 ವಿಡಿಯೋ ಅಂತಲೇ ಹೇಳ್ತೀನಿ. ಅದರಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಕೆಲವೊಬ್ರು ನನಗೆ ಕರೆ ಮಾಡಿದಂಥವ್ರು, ಸರ್ ನೀವು ಹೇಳಿದ್ ನನಗೆ ಅರ್ಥ ಆಗಲಿಲ್ಲ, ಬೋರ್ಡ್ ಮೇಲೆ ಬರೆದು ತಿಳಿಸಿ ಅಂದರೆ, ಹಾಗಾಗಿ ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ಹಾಕಿ ಬರೆದು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಆ ವಿಡಿಯೋದಲ್ಲೂ ನಾನು ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡಿದ್ದೀನಿ. ಯಾರು ನಿಮಗೆ ಟ್ರೈನರ್ಸು ನಿಮ್ಮ ಡಯಟ್ ಚಾರ್ಟ್ನ ತಯಾರು ಮಾಡಿ ಕೊಡ್ತಾರೆ, ಅವರು ಕರೆಕ್ಟ್ ಆದಂಥ ಡಯಟ್ ಚಾರ್ಟ್ ಮಾಡಬೇಕು ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್, ವಿಟಮಿನ್ಸ್, ಮಿನರಲ್ಸ್, ಇದು ಮ್ಯಾಕ್ರೋನ್ಯೂಟ್ರಿಯೆಂಟ್, ಮೈಕ್ರೋನ್ಯೂಟ್ರಿಯೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಫೈಬರ್ ಮತ್ತು ವಾಟರ್, ನೀರು ಮತ್ತು ನಾರಿನಾಂಶನ ಎಲ್ಲಾನು ಕರೆಕ್ಟ್ ಪ್ರಮಾಣದಲ್ಲಿ ಒಂದು ದೇಹಕ್ಕೆ ಎಷ್ಟು ಬೇಕೋ ಆ ರೀತಿ ಮಾಡ್ಕೊಂಡು ಬಂದಾಗ ಮಾತ್ರ ನೀವು ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂತ ಇರೋವಂಥ ಗುರಿನ ಮುಟ್ಟಕ್ಕಾಗುತ್ತೆ. ಮೇ ಬಿ ಕೆಲವೊಮ್ಮೆ ಸ್ವಲ್ಪ ಟೈಮ್ ಹಿಡಿಬೋದು. ಅದ್ರ ಜೊತೆಗೆ ನೀವು ವ್ಯಾಯಾಮನೂ ಕಡ್ಡಾಯವಾಗಿ ಮಾಡಬೇಕು, ರೆಸ್ಟ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಸ್ವಲ್ಪ ಟೈಮ್ ಹಿಡಿಬೋದು, ಬಟ್ 100% ರಿಸಲ್ಟ್ ಸಿಗುತ್ತೆ. ನೀವು ಯಾವ ಆಹಾರನ ಚಿಕ್ಕ ವಯಸ್ಸಿಂದ ಸೇವನೆ ಮಾಡ್ಕೊಂಡು ಬಂದಿದ್ದೀರೋ, ಈಗ ನಾರ್ತ್ ಕರ್ನಾಟಕದಲ್ಲಿ ಜೋಳ ಉಪಯೋಗಿಸ್ತದೆ, ಸೌತ್ ಕರ್ನಾಟಕದಲ್ಲಿ ಮುದ್ದೆ ಉಪಯೋಗಿಸ್ತಾರೆ. ನೀವು ಮುದ್ದೆನೇ ತಿನ್ಕೊಂಡು ಬಂದಿದ್ದೀರ ಅಂದರೆ ಆ ಆಹಾರ ಅಂತ ಮುದ್ದೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಏನೆಲ್ಲ ಆಹಾರಗಳನ್ನ ನಾವು ತಿನ್ಕೊಂಡು ಬೆಳ್ಕೊಂಬಂದಿದ್ದೀವಿ, ಅಂಥ ಆಹಾರಗಳನ್ನೇ ನಾವು ತಿನ್ಕೊಂಡು ಯಾವ ರೀತಿಯಾಗಿ ನಮ್ಮ ದೇಹದ ತೂಕ ಅಥವಾ ದೇಹದ ಬೊಜ್ಜನ್ನ ಅಂದರೆ ಫ್ಯಾಟ್ ಲಾಸ್, ವೆಯ್ಟ್ ಲಾಸ್ನ ಮಾಡಿಕೊಂಡು ನಮ್ಮ ಕಟ್ಟ ಕಡೆಯ ಉಸಿರು ಇರೋ ತನಕನೂ ನಾವು ಫಿಟ್ ಆ್ಯಂಡ್ ಫೈನ್ ಆಗಿರ್ಬೋದು ಅಂತ ಡಯಟ್ನ ಮಾಡಿಕೊಡಿ ಅಂತ ನೀವು ಕೇಳಬೇಕು. ಅದು ಬಿಟ್ಟು ನೀವು ಈ ರೀತಿಯಾದಂಥದ್ದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ರೀತಿಯಾದಂಥ ಹಾರ್ಮೋನ್ಗಳು ವ್ಯತ್ಯಾಸ ಆಗುತ್ತೆ. ಈ ರೀತಿಯ ಹಾರ್ಮೋನ್ಗಳು ವ್ಯತ್ಯಾಸ ಆಯಿತು ಅಂದರೆ, ಹಾರ್ಮೋನ್ ವ್ಯತ್ಯಾಸ ಆಯಿತು ಅಂತ ಇಟ್ಕೊಳ್ಳಿ, ಅದು ತುಂಬಾ ಡೇಂಜರಸ್ ಆಗಿರುತ್ತೆ. ನಿಮ್ಮ ಜೀವಕ್ಕೆ ಹಾನಿ ಉಂಟು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದನ್ನು ತಿಳಿಸೋದಕ್ಕಾಗಿಯೇ ಈ ವಿಡಿಯೋ ಮಾಡಿದಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಡಯಟ್ ಚಾರ್ಟಲ್ಲಿ ಏನೇನೆಲ್ಲ ಆಹಾರಗಳು ಎಷ್ಟೆಷ್ಟೆಲ್ಲ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಮಿಸ್ ಮಾಡದೆ ಕಡೆವರೆಗೂ ಆ ವಿಡಿಯೋನನ್ನು ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಾನು ಇಂಥ ಮಾಹಿತಿ ಉಳ್ಳಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಟಿಲ್ ದೆನ್, ಬಾಯ್ ಬಾಯ್. What we do here is go back.